ಯಾಕಪ್ಪ ನಿದ್ದೆ ಬರಲಿಲ್ವಾ? ಇಲ್ಲ, ಅದು ಅದು ಏನು ಬರ್ತ್ಡೇ ಯಾವಾಗ? ಯಾಕೆ ಏನಾದರೂ ಗಿಫ್ಟ್ ಕೊಡೋದಕ್ಕ? ಅವತ್ತಿನ ದಿನ ನೀನೇ ನನಗೆ ಗಿಫ್ಟ್ ಕೊಟ್ಬಿಡ್ತೀಯ? ಹೇಳು ಗೌರಿ. ನನ್ನ ಬರ್ಡೇ ಆಗಿ ಇನ್ನೂ 3 ತಿಂಗಳು ಕೂಡ ಆಗಲಿಲ್ಲ. ಏಪ್ರಿಲ್ 1 ನನ್ನ ಬರ್ಡೇ. ಮೂರ್ಖರ ದಿನ ಅಂದರೆ ನೀನು ನನ್ನನ್ನು ಬಿಟ್ಟು ಹೋಗೋದಕ್ಕೆ ಇನ್ನೂ 9 ತಿಂಗಳಿದೆ. ಆ ದಿನ ನಾನೇ ಮೂರ್ಖ ಆಗಿಬಿಡ್ತೀನಿ ಅನ್ಸುತ್ತೆ. ಅಂದರೆ ಏನಿಲ್ಲ, ನನ್ನ ಜೊತೆಲಿ ಹೆಜ್ಜೆ ಹಾಕೋದಕ್ಕೆ ಎಂಥ ಮೂರ್ಖ ಸಿಕ್ಕಾಮಣಿ ಸಿಕ್ಬಿಟ್ಲಲ್ಲ ಅಂತ. ಯಾರಿಗೆ ಹೇಳ್ತಾ ಇದೀಯಪ್ಪ? ನೀನು ಮೂರ್ಖ. ಲಂಗೋಟಿನ ಕುತ್ತಿಗೆಗೆ ಕಟ್ಕೊಂಡು ಸಪ್ನಲ್ಲ ನಿಮ್ಮ ಅಜ್ಜ, ಅವನ್ ಮೂರ್ಖ. ಬಿದ್ಕೋ ಸುಮ್ಮನೆ. ಅಲ್ರಿ, ಏನು ಆಟ ಆಡ್ತೀರೇನ್ರಿ? ಅಲ್ಲ, ತಲೆಗೆ ಇಷ್ಟು ಜೋರಾಗಿ ಪೆಟ್ಟು ಬಿದ್ದಿದೆ, ಇನ್ನೊಂದು ಇಂಜೆಕ್ಷನ್ ತೊಗೊಳೋಷ್ಟು ಟೈಮ್ ಇರಲಿಲ್ವಾ ನಿಮಗೆ? ಏನು ಮಾಡಲಿ ಸರ್, ಅಲ್ಲಿ ಸ್ವಲ್ಪ ಪರಿಸ್ಥಿತಿ ಹಂಗಿತ್ತು. ಗೊತ್ತಾಯ್ತು. ರಿಪೋರ್ಟರ್ಸ್ ಅಂದರೆ ನಿಮ್ಮ ಹಾಗಿರ್ಬೇಕನ್ರಿ. ನಿಮ್ಮ ಜೀವದ ಹಂಗೆ ತೊರೆದು ಇನ್ನೊಬ್ಬರನ್ನ ಕಾಪಾಡ್ತೀರಿ ಅಂದರೆ ರಿಯಲಿ ಐ ಆಮ್ ಪ್ರೌಡ್ ಆಫ್ ಯು. ಐಸೆ ಸುಧಾರಿಸ್ಕೊಳ್ಳಿ. ನಿಮ್ದು ಇವತ್ತಿನ ರಿಪೋರ್ಟ್ ನೋಡ್ಕೊಂಡು ಬರ್ತೀನಿ. ಓಕೆ? ಯಾಕಮ್ಮ ಹಂಗೆ ನೋಡ್ತಿದ್ದೀರ? ಮಾತಾಡೋಕೆ ಪದಗಳೇ ಸಿಗ್ತಾ ಇಲ್ಲಪ್ಪ. ಭಕ್ತರು ಕರೆದಾಗ್ಲಿಲ್ಲ, ಆ ಭಗವಂತ ಬರೋದಕ್ಕೆ ಬೇಜಾರು ಮಾಡ್ಕೊತಾನೋ ಏನೋ. ಆದರೆ ನಾವು ಕರೀದೇ ಹೋದ್ರು ನಮ್ಮ ಮನೆಗೆ ಬಂದು ನಮ್ಮನ್ನೆಲ್ಲ ಉದ್ಧಾರ ಮಾಡ್ತಿದ್ದೀಯ ಅಂದರೆ ಹಿಂಗೆಲ್ಲ ಮಾತಾಡಿ ಆಮೇಲೆ ನಾನು ಇಲ್ಲಿಂದ ಹಿಂಗೆ ಓಡೋಗ್ತೀನಿ. ಆಮೇಲೆ ನಾನೇನಾದರೂ ಆಚೆಗೆ ಹೋಗ್ತಾರೆ ಸುಬ್ಬಿದ್ರೆ ಅದು ನನ್ನ ಜವಾಬ್ದಾರಿ ಅಲ್ಲ. ಹೋಗಿಮ್ಮ, ಹೋಗಿ ಕರ್ಣಾದಿಸಿ ಮದುವೆ ರೆಡಿ ಮಾಡ್ಕೊಂಡು ಮಾಡ್ತೀನಿ. ನೀವು ಆಯಾಸ ಮಾಡ್ಕೋಬೇಡಿ, ನಿದ್ದೆ ಮಾಡಿ. ಶಾಲಿನಿ, ಇಷ್ಟು ದಿನ ಕಲ್ಲಿನ ವಿಗ್ರಹ ಪೂಜೆ ಮಾಡ್ತಾ ಇದ್ವಲ್ಲ, ಅದಕ್ಕೆ ಆ ಭಗವಂತ ಜೀವಂತ ದೇವರನ್ನೇ ಕಳಿಸಿದ್ದಾನೆ. ಹೋಗು, ಅವನ್ ಬಂದು ಸ್ಲೋಯಿಸ್ಬೇಡ. ಇದ್ಯಾಕೆ? ವ್ರತಮ್ಮ, ಇವತ್ತು ಕಡೆ ದಿನ. ಹೋಗು.